ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಿದ್ದೀರಾ. ಒಂದೊಂದ್ಸತಿ ವಿಡಿಯೋ ಹಾಕೋದಕ್ಕೂ ಬೇಜಾರಾಗುತ್ತೆ, ವಿಡಿಯೋನೇ ಹಾಕೋದು ಬೇಡ ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ. ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾನೆ ಇಲ್ಲ, ಹಾಗೆ ವಿಡಿಯೋ ನೋಡ್ತಿದ್ದೀರಾ. ದಯವಿಟ್ಟು ನೀವು ವಿಡಿಯೋ ನೋಡೋದಕ್ಕಿಂತ ಮುಂಚೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ಬೆಳಗ್ಗೆ 7 ಗಂಟೆಗೆ ಗಾರ್ಡನ್ಗೆ ಬಂದಿದ್ದೀನಿ ನಾನು. ಅಂದರೆ ಬೆಳಗ್ಗೆ ಇವತ್ತು ಬೇಗನೆ ಎದ್ದು ಟೀ ಎಲ್ಲ ಕುಡಿದು ನಮ್ಮ ಯಜಮಾನ್ರಿಗೂ ಟೀ ಎಲ್ಲ ಮಾಡಿಕೊಟ್ಟು, ಪಾಪ ಅವರು ರೆಡಿ ಆಗ್ತಾಯಿದ್ರು ಡ್ಯೂಟಿಗೆ ಹೋಗೋಕ್ಕೆ ಅಂತ. ನಾನು ಸ್ವಲ್ಪ ಗಾರ್ಡನಿಗೆ ಬಂದಿದ್ದೀನಿ, ಯಾಕೆಂದರೆ ಸೇವಂತಿಗೆ ಗಿಡ ಎಲ್ಲ ಪ್ಯಾಕ್ ಮಾಡೋದಿತ್ತು. ಹಾಗಾಗಿ ನಾನು ಬೇಗನೆ ಬಂದಿದ್ದೀನಿ ಇವತ್ತು. ನೋಡಿ, ಇದು ಸೇವಂತಿಗೆ ಗಿಡ ಯಾರ್ಯಾರು ಆರ್ಡ್ರ್ ಮಾಡಿದ್ರೋ ಅವರಿಗೆಲ್ಲ ನಾನು ಅದು ಪ್ಯಾಕ್ ಮಾಡ್ತಾಯಿದ್ದೀನಿ. ಅಂದರೆ ನೋಡಿ, ನಾನು ಕೊಡೋವಂಥ ಸೇವಂತಿಗೆ ಗಿಡದಲ್ಲಿ ನೋಡಿ, ಅಲ್ಲಿ ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ಸಸಿಗಳು ಬಂದಿದೆ. ನೀವು ಹೆದರ್ಕೊಳ್ಳೋವಂಥ ಅವಶ್ಯಕತೆಯೇ ಇಲ್ಲ, ಖಂಡಿತ ಈ ಸೇವಂತಿಗೆ ಸಸಿಗಳು ಬಂದೇ ಬರುತ್ತೆ. ಯಾಕೆ ಅಂತ ಅಂದರೆ, ನಾನು ಪ್ರತಿಯೊಂದು ಸೇವಂತಿಗೆ ಗಿಡದ್ದು ವಿಡಿಯೋ ಮಾಡಬೇಕಾದ್ರೂ ಹೇಳಿದ್ದೀನಿ, ನೀವು ನರ್ಸರಿಯಿಂದ ತರಬೇಕಾದ್ರೆ ಪಕ್ಕದಲ್ಲಿ ಸಸಿ ಬಂದಿದೆಯಾ ಅಂತ ಚೆಕ್ ಮಾಡಿನೇ ತೊಗೊಂಡು ಬನ್ನಿ ಅಂತಲೂ ಹೇಳಿದ್ದೀನಿ. ನೋಡಿ, ನಾನು ಕೊಡ್ತಾ ಇರೋ ಪ್ರತಿಯೊಂದು ಗಿಡದಲ್ಲೂ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಸಸಿ ಎಲ್ಲ ಬರ್ತಾಯಿದೆ ಅಂತ. ಈ ಥರ ಇರಬೇಕು. ನೀವು ನರ್ಸರಿಯಿಂದ ತರಬೇಕಾದ್ರೂ ಅಷ್ಟೇ, ಬೇರೆಯವ್ರ ಹತ್ರ ನೀವು ಸೇವಂತಿಗೆ ಗಿಡ ತರಿಸ್ಕೋಬೇಕಾದ್ರೂ ಅಷ್ಟೇ. ಈ ಥರ ಇದ್ದಾಗಲೇ ನಾವು ಒಂದು ಸಸಿಯಿಂದ ನಾವು 100 ಸಸಿಗಳನ್ನು ಸಹ ಮಾಡ್ಕೋಬೋದು. ಸೇವಂತಿಗೆ ಗಿಡನ ಪ್ಯಾಕ್ ಮಾಡೋದು ತೋರಿಸಿ ಅಂದಿದ್ರಿ, ನೋಡಿ ತೋರಿಸ್ತಾ ಇದ್ದೀನಿ. ಸಮಾಧಾನ ಆಯಿತಾ? ಈ ಸೇವಂತಿಗೆ ಗಿಡಕ್ಕೆ ನಾನು ಜಾಸ್ತಿ ಏನು ಹೇಳಿಲ್ಲ, ರೇಟು 30 ರೂಪಾಯಿ ಅಷ್ಟೇ ಹೇಳಿರೋದು. ನೀವು 30 ರೂಪಾಯಿ ಕೊಡೋದು ದೊಡ್ಡದಲ್ಲ. ಅದೇ ನಾನು ಸೇವಂತಿಗೆ ಗಿಡ ಕೊಡ್ತೀನಲ್ಲ, ಅದನ್ನು ನೀವು ಜೋಪಾನ ಮಾಡಿ ಉಳಿಸ್ಕೊಂತು ಅಂದರೆ ನಾವು ಸಾಯೋವರೆಗೂ ಇರುತ್ತೆ ಆ ಗಿಡಗಳು. ಆದರೆ ಒಂದು ರೀತಿ ನಾವು ಇಂಥವ್ರ ಹತ್ರ ತರಿಸ್ಕೊಂಡ್ವಿ ಅನ್ನೋದೊಂದು ನೆನಪಾದ್ರೂ ಸಹ ಇರುತ್ತೆ. ಅದೇ ನೀವು ಕೊಟ್ಟಿದ್ದು ದುಡ್ಡು ನನ್ನ ಹತ್ರ ಇರೋದಿಲ್ಲ. ಅದರಲ್ಲೂ ಹೆಲ್ದಿಯಾಗಿರೋ ಅಂತಹ ಸಸಿಗಳನ್ನೇ ನಾನು ನಿಮಗೆ ಕಳಿಸ್ತಾ ಇರೋದು. ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬುಷಿಯಾಗೂ ಇದೆ, ಹೆಲ್ದಿಯಾಗೂ ಸಹ ಇದ್ದಾವೆ ಗಿಡಗಳು. ತುಂಬ ಜನ ಹೇಳಿದ್ದಾರೆ, ನಾವು ನರ್ಸರಿನಲ್ಲಿ 100-200 ರೂಪಾಯಿ ಈ ಥರ ಎಲ್ಲ ಕೊಟ್ಟು ತೊಗೊಂಡು ಬಂದು ಹಾಕ್ತೀವಿ, ಆದರೂ ನಮಗೆ ಆ ಗಿಡಗಳೇ ಬದುಕಿಲ್ಲ, ಅದ್ರ ಪಕ್ಕದಲ್ಲಿ ಸಸಿಗಳು ಸಹ ಬಂದಿಲ್ಲ ಅಂತಲೂ ಸಹ ಹೇಳಿದ್ದಾರೆ. ನರ್ಸರಿನಲ್ಲಿ ಅವರು ಎಷ್ಟು ರೇಟ್ ಹೇಳಿದ್ರು ಕೊಟ್ಟು ತೊಗೊಂಡು ಬರ್ತೀರಾ, ಆದರೂ ನಾವು ಗಿಡ ಬರೋದಿಲ್ಲ. ಆದರೂ ನಾವು ಬರೀ 30 ರೂಪಾಯಿ ಹೇಳಿದ್ರೆ ಅದರಲ್ಲೂ ಕೇಳ್ತೀರಾ 5 ರೂಪಾಯಿ ಕೊಡಲ್ವಾ, 10 ರೂಪಾಯಿ ಕೊಡಲ್ವಾ ಅಂತ ಕೇಳ್ತೀರಾ. ಎಷ್ಟು ಬೇಜಾರಾಗುತ್ತೆ ಹೇಳಿ. ಸೇವಂತಿಗೆ ಗಿಡ ಎಲ್ಲ ಪ್ಯಾಕ್ ಮಾಡಿ ಮನೆಗೆ ತೊಗೊಂಡು ಬಂದಿದ್ದೀನಿ. ನೋಡಿ, ಇವಾಗ ಒಬ್ಬರು ಸೇವಂತಿಗೆ ಗಿಡಗಳು ಮತ್ತು 5 ಪ್ಯಾಕು ರೋಸ್ ಮಿಕ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ರು. ಹಂಗಾಗಿ ಇದು ಅವ್ರಿಗೆ ಪ್ಯಾಕ್ ಮಾಡ್ತಾ ಇದ್ದೀವಿ. ಜಾನಿ ಬೇರೆ ಅಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ಕಾಲ್ಗೆ ಸಿಗೋದು. ಅಲ್ಲೇನಾದರೂ ನಾವು ಆ ಟೇಪು ಸುತ್ತುತ್ತಾ ಇದ್ರೆ ಆ ಟೇಪ್ ಹಿಡ್ಕೊಂಡು ಎಳ್ಕೊಂಡು ಹೋಗೋದು, ಈ ಥರ ಎಲ್ಲ ಬರೀ ಇದೇ ಕಿತಾಪತಿ ಮಾಡ್ತಿದ್ದಾನೆ. ನೀವು 30 ರೂಪಾಯಿ ಕೊಡೋದು ನಿಮಗೆ ದೊಡ್ಡದು ಅನಿಸುತ್ತೆ. ನೋಡಿ ಎಷ್ಟು ಕಷ್ಟ ಇರುತ್ತೆ. ನಾವು ಅದು ಪ್ಯಾಕ್ ಮಾಡಿ ನಿಮಗೆ ತಲುಪಿಸೋವರೆಗೂ ನಮ್ಮ ಜವಾಬ್ದಾರಿಯಾಗಿರುತ್ತೆ. ಗಿಡ ಬೆಳೆಸೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ, ಗಾರ್ಡನ್ ಮಾಡೋರಿಗೂ ಗೊತ್ತಿರುತ್ತೆ. ಆದರೆ ಕೆಲವ್ರು ಏನು ಮಾಡ್ತೀರಾ, ಆ ಥರ ಕೇಳ್ತೀರಾ, ಕೆಲವರು ಕೇಳೋದಿಲ್ಲ, ಅರ್ಥ ಮಾಡ್ಕೊಂಡಿರೋ ಅಂಥವ್ರು. ನೋಡಿ, ಅದು ಒಬ್ರದ್ದಾಯಿತು, ಇದು ಇನ್ನೊಬ್ರದ್ದು. ಇದಕ್ಕೂ ಅಷ್ಟೇ, ಆ ಪಾಟ್ ಒಳಗಡೆನೆ ನಾವು ಹಾಕ್ಬಿಟ್ಟು ಅದು ಸೇವಂತಿಗೆ ಗಿಡ ಎಲ್ಲ ಶೇಕ್ ಆಗಬಾರ್ದು ಅಂದ್ಬಿಟ್ಟು ನೀಟಾಗಿ ಅದಕ್ಕೆ ಅಂದರೆ ಕವರ್ ಎಲ್ಲನೂ ಹಾಕಿ ಇದು ಗಮ್ ಟೇಪ್ ಎಲ್ಲ ಸುತ್ತಿ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದೀವಿ. ತಿಂಡಿ ತಿಂದಿದ್ದು ಮಧ್ಯಾಹ್ನ ಊಟ ಟೈಮಿಗೆ ತಿಂಡಿ ತಿಂದಿದ್ದಾಗಿದೆ, ಯಾಕೆಂದರೆ ಇವು ಪ್ಯಾಕಿಂಗ್ ಎಲ್ಲ ಮಾಡೋದೇ ಲೇಟ್ ಆಗೋಯ್ತು. ನೋಡಿ, ಈ ಥರ ಪ್ಯಾಕ್ ಮಾಡಿದ್ದೀವಿ. ಸೇವಂತಿಗೆ ಗಿಡ ಯಾವುದೇ ರೀತಿಯೂ ಶೇಕ್ ಆಗಬಾರ್ದು ಮತ್ತು ಏನು ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನೋಡಿ ಈ ಥರ ಸೇವಂತಿಗೆ ಗಿಡನ ಪಾಟಲ್ಲೆಲ್ಲ ಹಾಕ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ, ಇವಾಗ ಇದು ಈ ಚೀಲ ಎಲ್ಲನೂ ನೋಡಿ ನೀಟಾಗಿ ಎಲ್ಲ ಹೊಲಿದು ರೆಡಿಯಾಗಿದೆ. ಇವಾಗ ಅದು ಮೇಲೆ ಗಮ್ ಟೇಪ್ ಅಂಟಿಸೋಣ ಅಂತ ನೋಡಿದ್ವಿ, ಅದು ಕೂರೋದಿಲ್ಲ, ಅದು ಟೇಪು ಎದ್ದು ಬಂದುಬಿಡುತ್ತೆ ಅಂದ್ಬಿಟ್ಟು ಅದನ್ನೇನು ಅಂಟಿಸ್ಲಿಲ್ಲ, ಮತ್ತೆ ತೆಗೆದಾಕಿದ್ವಿ. ಅದು ಇದೆಲ್ಲ ಪ್ಯಾಕ್ ಮಾಡಿ ಕೊರಿಯರ್ ಆಫೀಸಿಗೆ ತೊಗೊಂಡೋಗಿ ಅಲ್ಲಿ ಕೊರಿಯರಿಗೆ ಕೊಟ್ಬಿಟ್ಟು ಬಂದ್ವಿ. ಅದು ಅಲ್ಲಿ ಕೊರಿಯರ್ ಆಫೀಸ್ ಹತ್ರ ವೀಡಿಯೋ ಮಾಡೋದೇ ಮರ್ತೋಯ್ತು. ಮನೆಗೆ ಬಂದು ನೆನಪಾಯ್ತು, ಅಯ್ಯೋ ವೀಡಿಯೋನೇ ಮಾಡ್ಕೊಳ್ಳಿಲ್ವಲ್ಲ ಅಂತ. ಹಿಂಗೆ ಏನಾದರೂ ಕೆಲಸ ಬ್ಯುಸಿ ಇದ್ದಾಗ ಕೆಲವೊಂದು ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಇವು ಸಂಜೆ ಪ್ಯಾಕ್ ಮಾಡ್ತಾ ಇರೋದು, ಅಂದರೆ ಅದು ಮೊದಲೇ ಬುಕ್ ಆಗಿತ್ತು. ಇದು 1 ವಾರಕ್ಕೆ ಮುಂಚೆನೇ ಕೊಡಬೇಕಾಗಿತ್ತು, ಅವ್ರು ಇರಲಿಲ್ಲ, ಊರಿಗೆ ಹೋಗಿದ್ರು ಅಂದ್ಬಿಟ್ಟು ಸಂಜೆ ಅವ್ರಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಅವ್ರ ಊರಿಂದ ಹಿಂಗೆ ಬಂದರು, ಹಂಗಾಗಿ ಇಲ್ಲೇ ತೊಗೊಂಡೋಗ್ತೀವಿ ಅಂದ್ರಲ್ಲ ಅಂದ್ಬಿಟ್ಟು ನಾನು ಅವರು ಬಂದಾಗ ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀನಿ. ನೋಡಿ, ಅದ್ರ ಪಕ್ಕದಲ್ಲಿ ಸಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಎಷ್ಟು ಚೆನ್ನಾಗಿರೋ ಸಸಿಗಳನ್ನ ಕೊಟ್ಟರು 30 ರೂಪಾಯಿ ಅಂತ ರಾಗ ಎಲ್ಲ ಎಳಿತೀರ. ಅವರು 5 ದಾಸವಾಳ ಗಿಡ ಬುಕ್ ಮಾಡ್ಕೊಂಡಿದ್ರು. ನೋಡಿ, 5 ದಾಸವಾಳ ಗಿಡಗಳನ್ನೂ ಸಹ ಅವರು ಒಂದು ಚೀಲದಲ್ಲಿ ಹಾಕಿ ಕೊಡ್ತಾಯಿದ್ದೀನಿ. ಅಂದರೆ ಇದನ್ನೇನು ಯಾವುದೇ ರೀತಿ
ಪ್ಯಾಕಿಂಗ್ ಥರ ಏನು ಮಾಡಿಲ್ಲ. ಅಂದರೆ ಅವರು ಊರಿಗೆ ಹೋಗಿದ್ರಲ್ಲ, ಹಂಗೆ ಬಂದ್ರಲ್ಲ ಕಾರಲ್ಲಿ ಅಂದ್ಬಿಟ್ಟು ಹಂಗೆ ಕಾರಲ್ಲಿ ಹಾಕಿ ಕಳ್ಸೋಣ ಅಂತ ಅಂದ್ಬಿಟ್ಟು ನಾನು ಇದು ಒಂದು ಚೀಲದಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಇವರು ನನ್ನ ಹತ್ರ ಸುಮಾರು ಆರ್ಡ್ರ್ ಮಾಡಿ ತೊಗೊಂಡಿದ್ದಾರೆ. ಫಸ್ಟು ಗೊಬ್ಬರ ಆರ್ಡ್ರ್ ಮಾಡಿದ್ರು, ಆಮೇಲೆ ಪಾಟು, ಆಮೇಲೆ ಗಿಡಗಳು. ಸುಮಲತಾ ಅನ್ನೋರು ತುಂಬ ಆರ್ಡ್ರ್ ಮಾಡಿ ತೊಗೊಂಡಿದ್ದಾರೆ. ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಸುಮಲತಾ ಅವರೇ. ಈಗ ನಾನು ಸೇವಂತಿಗೆ ಗಿಡ ಪ್ಯಾಕ್ ಮಾಡೋದಲ್ಲ, ಅವು ಅವರಿಗೇನೆ 3 ಸರಿ ಅವರು ಸೇವಂತಿಗೆ ಗಿಡಗಳನ್ನ ತೊಗೊಂಡಿದ್ದಾರೆ. ಅಂದರೆ ಅವ್ರು ಹೇಳೋದು ಒಂದೇ ಮಾತು, ನೀವು ತುಂಬ ಕಷ್ಟಪಡ್ತೀರಾ, ನೀವು ಕಷ್ಟಪಡೋದನ್ನ ನಾನು ನೋಡ್ತಾ ಇರ್ತೀನಿ ನಿಮ್ಮ ವಿಡಿಯೋದಲ್ಲಿ. ನೀವು ಬೆಳಿಬೇಕು, ನೀವು ಚೆನ್ನಾಗಿರಬೇಕು ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು ಹೇಳಿ ನಮಗೆ. ಕೆಲವೊಂದು ಸರಿ ನಮ್ಮ ಜೊತೆಲಿ ಹುಟ್ಟಿದವರು ಮತ್ತು ನಮ್ಮನ್ನು ಹೆತ್ತವರು ಸಹ ನಮಗೆ ಈ ರೀತಿ ಹೇಳೋದಿಲ್ಲ. ಆದರೂ ನೀವು ಹೇಳ್ತಿದ್ದೀರಲ್ಲ, ತುಂಬಾ ಖುಷಿ ಆಗುತ್ತೆ. ಗುಲಾಬಿ ಗಿಡದಲ್ಲಿ ಚಿಗುರು ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬರ್ತಾ ಇದೆ. ಮೊನ್ನೆ ನಾನು ಪಾಟಿ ಮಿಕ್ಸು ಸ್ವಲ್ಪ ಒಂದೊಂದು ಹಿಡಿಯಷ್ಟು ಇದಕ್ಕೆ ನಾನು ಗೊಬ್ಬರ ಕೊಟ್ಟೆ ಅಂತ ಹೇಳಿದ್ನಲ್ಲ, ಅದಾದಮೇಲೆ ನೋಡಿ ಇಷ್ಟು ಚೆನ್ನಾಗಿ ಚಿಗುರೆಲ್ಲ ಬರ್ತಾ ಇದೆ ಅಂತ. ಸುಮಾರು ವಿಡಿಯೋದಲ್ಲೂ ಹೇಳ್ದಂಗೆ ಯಾವುದೇ ಗಿಡಗಳಾದರೂ ಅಷ್ಟೇ ನಾವು ಗೊಬ್ಬರ ಕೊಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಆರೆಂಜ್ ಕಲರ್ ಸೇವಂತಿಗೆ ಗಿಡ ಅಂದರೆ ಇನ್ನೊಂದು ಗಿಡ ಇದೆ ದೊಡ್ಡದು. ಇದು ನಾನು ಮರ್ತೇ ಹೋಗಿದೆ, ಇದು ಕಟ್ಟಿಂಗ್ ಇಟ್ಟಿರೋದೇ ನನಗೆ ನೆನಪೇ ಇಲ್ಲ. ಹಂಗಾಗಿ ನೋಡಿ ಇದು ಹೂ ಬಿಟ್ಟ ಮೇಲೆ ಗೊತ್ತಾಗಿದ್ದು ಇದು ಆರೆಂಜ್ ಕಲರು ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ, ನೋಡೋಕೆ ಖುಷಿನೂ ಆಗುತ್ತೆ. ಅದೇನು ವೈಟ್ಗಿದೆ ಅಂತ ಅಂದ್ಕೊಂಡ್ರೆ ಮೊನ್ನೆ ನಾನು ಅದು ಹುಳುಕ್ಕೆ ಅಂತ ಔಷಧಿನ ಸ್ಪ್ರೇ ಮಾಡಿದ್ದೆ, ಹಾಗಾಗಿ ಆ ಥರ ಇದೆ. ಇನ್ನು ಇದು ಸೀಬೆಹಣ್ಣು ಲಾಸ್ಟ್ ಹಾರ್ವೆಸ್ಟು, 2 ಹಣ್ಣು ಒಟ್ಟಿಗೆ ಹಣ್ಣಾಗಿದೆ. ಈ ಸತಿ ಹಾರ್ವೆಸ್ಟ್ ಮಾಡಿದ್ರೆ ಮುಗೀತು ಇದು. ಅಂದರೆ ನೋಡಿ ತುಂಬ ಚೆನ್ನಾಗಿ ಹಣ್ಣಾಗಿತ್ತು, ಹಾಗಾಗಿ ಅದು ಒಟ್ಟಿಗೆ ಹಾರ್ವೆಸ್ಟ್ ಮಾಡಿದ್ದೀನಿ. ಇನ್ನು ಸಣ್ಣ ಸಣ್ಣದ ಕಾಯಿಗಳಿದೆ, ಅವೆಲ್ಲ ಹಣ್ಣಾದಮೇಲೆ ಇನ್ನು ನನಗೆ ಹಣ್ಣುಗಳು ಅಂತ ಸಿಗೋದು. ಇದು ನಾನು ನರ್ಸರಿಯಿಂದ ತಂದಮೇಲೆ ಇದು ಫಸ್ಟ್ನೇ ಹೂವು ಬಿಟ್ಟಿದೆ. ಇದು ಕಲರ್ ಅಂತೂ ತುಂಬ ರೇರ್ ಕಲರು. ನಿಮಗೆ ದಾಸವಾಳ ಗಿಡ ಇದು ಬೇಕಿತ್ತು ಅಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿನೇ, ಇದು 100 ರೂಪಾಯಿ ಆಗುತ್ತೆ. ನೋಡಿ ನನ್ನ ಗಾರ್ಡನಲ್ಲಿ ಟೊಮೊಟೊ ಹಣ್ಣೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಟೊಮೊಟೊ ರೇಟ್ ಜಾಸ್ತಿ ಆಗಿದೆಯಂತೆ, ಬೇಗ ಟೊಮೊಟೊ ಸಸಿಗಳೆಲ್ಲ ಹಾಕ್ಕೊಂಡು ಟೊಮೊಟೊ ಹಣ್ಣೆಲ್ಲ ಬೆಳ್ಕೊಳ್ಳಿ. ನನಗೆ ಗೊತ್ತಿಲ್ಲ, ನಾನು ಹೋಗಲ್ಲ ಟೊಮೊಟೊ ಹಣ್ಣೆಲ್ಲ ತರೋದಕ್ಕೆ, ಯಾಕೆಂದರೆ ನನಗೆ ನನ್ನ ಗಾರ್ಡನಲ್ಲೇ ಸಿಗುತ್ತೆ ತರಕಾರಿ, ಟೊಮೊಟೊ ಹಣ್ಣು ಇದೆಲ್ಲ. ಅಂದರೆ ಬೇರೆಯವರು ಹೋದಾಗ ಹೇಳಿದ್ರು ನನಗೆ ಅಷ್ಟೇ, ರೇಟೆಲ್ಲ ಜಾಸ್ತಿ ಇದೆ ಟೊಮೊಟೊದು ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ನಿಮಗೆ ಹೇಳಿದೆ ಅಷ್ಟೇ. 50 ರೂಪಾಯಿ kg ಟೊಮೊಟೊ ಅಂತ ಇದ್ರು, ಹಾಗಾಗಿ ಹೇಳಿದ್ದೀನಿ ಅಷ್ಟೇ. ನನ್ನ ಗಾರ್ಡನಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಟೊಮೊಟೊ ಎಲ್ಲ. ನೋಡಿ ಇನ್ನು ಇದು ಇವಾಗ ಫಸ್ಟ್ ಹೂ ಬಿಟ್ಟಿರೋದು ಅದು ಪಿಂಕ್ದು. ಇನ್ನು ಇದು ರೆಡ್ ಕಲರು ಸ್ಫಟಿಕ, ಅಂದರೆ ತುಂಬ ರೆಡ್ಡು ಅಲ್ಲ, ಅಂದರೆ ಒಂಥರ ರೆಡ್ ಕಲರ್ ಥರ. ಇನ್ನು ಇದು ಗಣೇಶ ಕಲರು, ಅಂದರೆ ಅದು ಚಿಕ್ಕ ಗಿಡ, ಡೈಲಿ 2-3 ಹೂವು ಈ ಥರ ಅಂತೂ ಇದ್ದೇ ಇರುತ್ತೆ ಈ ಸ್ಫಟಿಕ ಗಿಡದಲ್ಲಿ. ಇನ್ನೊಂದು ಬ್ಲೂ ಕಲರು, ಒಟ್ಟು 3 ಕಲರ್ ಇದೆ. ಸ್ವಲ್ಪ ಇಲ್ಲಿ ನಮ್ಮ ಮನೆ ಹತ್ರ ತೆಂಗಿನಕಾಯಿ ಮಾರೋರು ಬಂದಿದ್ದರು, ಹಾಗಾಗಿ ನಾನು ಸ್ವಲ್ಪ ತೆಂಗಿನಕಾಯಿ ಎಲ್ಲನೂ ತಗೊಂಡೆ. ಪೂಜೆಗೆಲ್ಲ ತೆಂಗಿನಕಾಯಿ ಎಲ್ಲ ಬೇಕಲ್ಲ ಕಳ್ಸೋಕ್ಕೆಲ್ಲ, ಮತ್ತು ಯಾವಾಗಲೂ ಮಾರ್ಕೆಟಿಗೆ ಹೋಗೋಕ್ಕೆ ಆಗೋದಿಲ್ಲ, ಹಂಗಾಗಿ ತಗೊಂಡೆ. ಜಾನಿಗೆ ಚಿಕನ್ ತೊಗೊಂಬಂದಿದ್ದಾರೆ, ಹಂಗಾಗಿ ನೋಡಿ ಅಡುಗೆ ಮನೆ ಬಿಟ್ಟು ಹೋಗ್ತಾ ಇಲ್ಲ, ಅವನು ವಾಸನೆ ಹಿಡ್ಕೊಂಡು ಅಲ್ಲೇ ಬರ್ತಾ ಇದ್ದಾನೆ. ಅದೇ ತಗೊಬಂದು ನಮ್ಮ ಯಜಮಾನ್ರೆ ಕ್ಲೀನ್ ಎಲ್ಲ ಮಾಡಿ ಇಟ್ಟಿದ್ರು. ಅಂದರೆ ನಾನು ನಾನ್ ವೆಜ್ ಎಲ್ಲ ಮುಟ್ಟೋದು ಇಲ್ಲ, ನಾನು ತಿನ್ನೋದು ಇಲ್ಲ, ಹಂಗಾಗಿ ಅವರೇ ತಗೊಬಂದು ಅದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಅಂದರೆ ನಾನು ಇವನಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪೌಡ್ರು ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸೂಪ್ ಥರ ಮಾಡಿ ಕೊಡ್ತೀನಿ ಅಷ್ಟೇ. ಅಂದರೆ ನಾಯಿಗಳಿಗೆ ಮಸಾಲೆ ಎಲ್ಲ ಹಾಕಬಾರ್ದು, ಹಾಗಾಗಿ ನಾನು ಮಸಾಲೆ ಏನೂ ಹಾಕೋದಿಲ್ಲ, ಬರೀ ಇದು ಅರಿಶಿನ ಮತ್ತು ಉಪ್ಪೆಲ್ಲ ಹಾಕಿ ಸೂಪ್ ಥರ ಮಾಡಿಕೊಡ್ತಿದ್ದೀನಿ. ಅಂದರೆ ಒಂದೇ ದಿನಕ್ಕೆ ಬೇಡ, ಇದು ಸ್ವಲ್ಪ ಎತ್ತಿಡ್ರಿ ಫ್ರಿಜ್ಜಲ್ಲಿ ಅಂದ್ಬಿಟ್ಟು ಎತ್ತಿಡಿಸ್ತಾ ಇದ್ದೀನಿ. ಅವರು ಬೇರೆ ಇನ್ನೊಂದು ಬೌಲಲ್ಲಿ ಹಾಕಿ ಎತ್ತಿಡ್ತಾ ಇದ್ದಾರೆ. ಇಷ್ಟನ್ನ ಇವತ್ತು ಮಾಡು ಅಂತ ಇದ್ದರು. ಹಂಗಾಗಿ ನೋಡಿ ಜಾನಿದು ರೆಡಿ ಆಯಿತು ಚಿಕನ್ ಸಾಂಬಾರು. ನೋಡಿ ಅರಿಶಿನ ಉಪ್ಪು ಇಷ್ಟೇ ಹಾಕ್ಬಿಟ್ಟು ಈ ಥರ ಸೂಪ್ ಥರ ಮಾಡಿ ಅನ್ನದ ಜೊತೆ ಕಲಿಸ್ಬಿಟ್ಟು ಕೊಡ್ತು ಅಂದರೆ ತಿಂತಾನೆ. ಅಂದರೆ ಫುಲ್ಲು ಖುಷಿನೋ ಖುಷಿ ಅವನಿಗೆ. ಈಗ ಚಿಕ್ಕ ಮಕ್ಳಿಗೆ ಏನಾದರೂ ನಾವು ತಗೊಬಂದಾಗ ಹೆಂಗೆ ಖುಷಿ ಪಡ್ತಾರೆ ನೋಡಿ, ಹಾಗೆ ನೋಡಿ ಹೆಂಗೆ ಓಡೋಗ್ತಿದ್ದಾನೆ. ಅಂದರೆ ಅವನಿಗೆ ಫುಲ್ ಖುಷಿನೋ ಖುಷಿ. ಅಂದರೆ ಈ ಬೇರೆ ನಾಯಿಗಳೆಲ್ಲ ಆ ಚಿಕನ್ ಸಾಂಬಾರು ಏನಾದರೂ ಹಾಕಿದಾಗ ಗುರ್ರ ಅನ್ನೋದು ಮತ್ತು ಕಚ್ಚಕ್ಕೆ ಬರೋದು ಈ ಥರ ಎಲ್ಲ ಮಾಡ್ತವೆ. ಇವನು ಪಾಪ ಊಟ ತಿಂತಿದ್ರೆ ಮುಟ್ಟಿದ್ರೂ ಇವನು ಏನೂ ಮಾಡೋದಿಲ್ಲ. ಇನ್ನು ಇವನಿಗೆ ನಾನು ಮಾತ್ರೆ ಏನಾದರೂ ಹಾಕಬೇಕಂದ್ರೆ ನಾವು ಜೇನುತುಪ್ಪದಲ್ಲಿ ಅದ್ಬಿಟ್ಟು ಗಂಟ್ಲೊಳಗೆ ನಾನು ಕೈ ಇಕ್ಬಿಟ್ಟು ಮಾತ್ರೆ ಹಾಕ್ತೀನಿ, ಆವಾಗಲೂ ಅವ್ನು ಕಚ್ಚೋದಿಲ್ಲ, ಏನೂ ಮಾಡೋದಿಲ್ಲ. ನೋಡಿ ಚಿಕ್ಕ ಸಸಿಗಳನ್ನೆಲ್ಲ ನಾನು ಒಂದು ಚಿಕ್ಕ ಪಾಟಲ್ಲಿ ಹಾಕಿ ಇಟ್ಟಿರ್ತೀನಿ. ಅದು ದೊಡ್ಡದಾದಂಗೆ ಬೇರೆಯವ್ರು ಬುಕ್ ಮಾಡ್ಕೊಂಡಾಗ ಕೊಡೋದು. ಅಂದರೆ ನಾನು ತೀರಾ ಚಿಕ್ಕ ಸಸಿಗಳನ್ನ ಯಾರಿಗೂ ಕಳಿಸಿಲ್ಲ, ಎಲ್ಲ ದೊಡ್ಡ ಸಸಿಗಳನ್ನೇ ನಾನು ಕಳಿಸಿರೋವಂಥದ್ದು. ನಾನು ಕಳಿಸಿರೋವಂತಹ ಸೇವಂತಿಗೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ತಗೊಂಡಿರೋರು ಯಾರು ಕಳ್ಕೊಬೇಡ್ರಿ, ಜೋಪಾನವಾಗಿ ಉಳಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೇವಂತಿಗೆ ಸಸಿಗಳನ್ನ ಮಾರಬೇಕು ಅನ್ನೋ ಐಡಿಯಾ ನನಗೆ ಬಂದಿರಲಿಲ್ಲ. ಯಾರೋ ಒಬ್ಬರು ನನಗೆ ಕಮೆಂಟ್ ಹಾಕಿದರು, ನೀವು ಆ ಸೇವಂತಿಗೆ ಗಿಡ ಎಲ್ಲನೂ ವೇಸ್ಟ್ಗೆ ಹಾಕೋ ಬದಲು ಸೇವಂತಿಗೆ ಗಿಡ ಸೇಲ್ ಮಾಡಿ ಅಂತ ಹಾಕಿದರು. ಅವ್ರು ಯಾರು ಅಂತ ನಂಗೆ ನೆನಪಿಲ್ಲ, ಸಾರಿ ಬೇಜಾರು ಮಾಡ್ಕೋಬೇಡಿ. ನೀವು ಕೊಟ್ಟ ಐಡಿಯಾದಿಂದ ನನಗೆ ಇವತ್ತು ಸೇವಂತಿಗೆ ಗಿಡ ಸೇಲ್ ಮಾಡೋ ಅಂತ ಯೋಚನೆ ಬಂತು ಅಷ್ಟೇ.
ನೋಡಿ ಇನ್ನು ಇದು ಮರ್ಗ ಅಂದರೆ ಒಂದು 4-5 ಪಾಟಲ್ಲಿ ಹಾಕಿದ್ದೀನಿ ನಾನು. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಳೆದು ಅದರಲ್ಲಿ ಇವಾಗ ಹೂವು ಸಹ ರೆಡಿಯಾಗಿದೆ. ಅಂದರೆ ಇದರಲ್ಲಿ ಸೀಡ್ಸ್ ರೆಡಿಯಾಗುತ್ತೆ ಅನಿಸುತ್ತೆ, ಹಂಗಾಗಿ ಅದು ಹೂವೆಲ್ಲ ಆಗಿದೆ. ಅಂದರೆ ಇದನ್ನು ನಾನೇನು ತೊಗೊಂಬಂದು ಹಾಕಿದ್ದಲ್ಲ, ನನಗೆ ವೀವರ್ಸು ಪ್ರಮೀಳಾ ಅನ್ನೋರು ತಂದುಕೊಟ್ಟಿದ್ರು. ಅವ್ರು ತಂದುಕೊಟ್ಟು ಕೈಗುಣದಿಂದ ಏನೋ ನನಗೆ ತುಂಬ ಚೆನ್ನಾಗಿ ಇವು ಮರ್ಗ ಗಿಡಗಳೆಲ್ಲ ಬಂತು. ಅವ್ರು ತಂದುಕೊಟ್ಟು ಒಂದು ಗಿಡದಿಂದ ನಾನು ಇವತ್ತು ಸುಮಾರು ಗಿಡಗಳನ್ನ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಇದೇ ಥರನೇ ಒಂದು ಗಿಡದಿಂದ ನೀವು ಸುಮಾರು ಗಿಡಗಳನ್ನ ಮಾಡ್ಕೋಬೋದು. 4-5 ಪಾಟಲ್ಲಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದ್ದಾವೆ. ನಾನು ಹಾಕಿದ್ದಂತಹ ಮರ್ಗ ಗಿಡ ಎಲ್ಲನೂ ಸಹ ಚೆನ್ನಾಗೇ ಬಂದಿದ್ದಾವೆ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.